ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಹಾಸನ ಹುಡುಗ ಅಭಿ ಕನ್ನಡಿಗ ಮಾತಾಡ್ತಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬೆಳಿಗ್ಗೆ ಎದ್ದು ಹಂಗೆ ಕೆಳಗಡೆ ಹೋಗಿ ನಮ್ಮ ಗಾಡಿ ಮುಖ ನೋಡಬೇಕು ಮೊದಲು, ಆಮೇಲೆ ಏನಿದ್ರು ನಮ್ಮದೆಲ್ಲ ಮುಂದೆ ಕೆಲಸ. ಎದ್ದು ಬಂದು ಕಣ್ಣೊರೆಸ್ಕೊಂಡು ಓಡಿಸೋಂಥ ಗಾಡಿನ ಒಂದ್ಸತಿ ನೋಡಿಬಿಟ್ರೆ ಆವತ್ತಿನ ದಿನ ಅಲ್ಲಿಂದನೇ ಸ್ಟಾರ್ಟ್. ಗಾಡಿ ನೋಡ್ಕೊಂಡು ಅಲ್ಲಿಂದ ಸೀದಾ ಬಂಕೊಳಗೆ ಹೋದೆ ಗುರು. ನಮ್ಮ ಹುಡುಗರು ಮಾತಾಡ್ಸ್ಕೊಬರೋಣ ಅಂತೇಳಿ. ಹಿಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು, ಬೈಕ್ ಕೇಳೋಣ ಅಂತ ಹೋದೆ. ಇಲ್ಲ ಓಟ್ ಆತಣ ನೋಡಿ, ಅವನೇ ನಮ್ಮ ಹೀರೋ, ಈ ಬಂಕಿನ ಹೀರೋ. ಹಾಯ್ ಮಾಡ್ಲಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಣ್ಣ ಸ್ವಲ್ಪ ಬೈಕಿಂಗ್ ಕೀ ಕೊಡಿಲಿ, ಉಪ್ಪು ತಗೋಬರ್ಸ ಖಾಲಿ ಆಗೈತಿ. ಹಾಂ ಹಾಂ, ಇಲ್ಲಿಂದ ಸೀದಾ ಬೈಕ್ ಎತ್ಕೊಂಡು ಹೋಗ್ಬೇಕು. ಈಗ ಸಿಟಿಗೆ ಹೋಗಿ ಉಪ್ಪು ತಗೊಂಡು ಬರೋಣ ಬನ್ನಿ. ಅಂತೂ ಬಂದೆ ಗುರು, ಸ್ಟೋರ್ ಹತ್ರ ಬಂದೆ. ಅಣ್ಣ 1 kg ಅಕ್ಕಿ ಮಾಡ್ತಾರೆ. ಅವ್ರ ಅಕ್ಕಿ ಕೊಡೋ ಅಷ್ಟರೊಳಗೆ ನಾನು ಉಪ್ಪು ತಗೊಂಡ್ಬಿಡೋಣ. ಎಲ್ಲಿದೆ ಇದು ಕಟ್ಟಿದ್ದು? 1 kg ಕೊಡೋಣ. ಇನ್ನೆಷ್ಟು ಉಳಿತು ಅಷ್ಟು ಮೊಟ್ಟೆ ಕೊಟ್ಬಿಡು. ಮೊಟ್ಟೆ ಇಲ್ಲ. ಒಂದು ಗರಂ ಮಸಾಲ ಕೊಡಿ. ಅಂತೂ ಎಲ್ಲ ಐಟಮ್ಸ್ ತಗೊಂಡಾಯ್ತು ಅಡುಗೆಗೆ. ಇಲ್ಲಿಗೆ ಎಲ್ಲ ನಮ್ಮ ಗಾಡಿ ಹತ್ರ ಹೋಗೋಣ. ಹಾಂ ನೋಡು ಗುರು, ಅಲ್ಲಿ ಒಳ್ಳೆ ಆನೆ ನಿಂತಂಗಾಗಿದೆ ನಮ್ಮ ಗಾಡಿ. ನೋಡಿ ಎಲ್ಲ ಹಿಂಗೆ ಆನೆ ಅದು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಸೀದಾ ಬಂಕಿಗೆ ಬಂದು ಕೀ ಬ್ಯಾಗಲ್ಲಿಟ್ಟೆ ನಮ್ಮ ಐಟಮ್ನೆಲ್ಲ ತಕ್ಕೊಂಡು ಇನ್ನೇನು ಅಡುಗೆ ಮಾಡೋಣ ಅಂತ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಯಾರ್ಲೆಲ್ಲ ನಿಂಗೆ ಕಾಯಿ ಸುಲಿಯೋದು ಹೇಳ್ಕೊಟ್ಟಾರ? ಹಾಂ, ಐಟಮ್ ಎಲ್ಲ ಇಟ್ಟು ಬಂದರೆ ಇವನು ಕಾಯಿ ಈ ಥರ ಸುಲಿತವನೆ. ಈ ಕಾಯಿ ಈ ಥರ ಸುಲಿದು ಕೊಡೋ ಅಷ್ಟರೊಳಗೆ ಇವನು ನಾವು ಅಡುಗೆ ಮಾಡ್ಕೊಂಡೆ ಊಟ ಮಾಡಿರ್ಬೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಇವತ್ತೇನು ಸುಲಿತಾನೆ ಡಿ ಕೆ ಕಾಯ? ಅವನ ಕೈಲ ಆನಿಲ್ಲ, ಇವ್ರು ಬಂದರು.
ಅಂತೂ ಇವ್ರಿಗೆ ಯಾರಿಗೂ ಆಗಲಿಲ್ಲ ಗುರು, ನಾನೇ ಇಸ್ಕೊಂಡೆ ಕಾಯಿ ಸುಲಿತೀವಿ ನೋಡಿ ಇವಾಗ. ಮತ್ತೆ ಏನಂತ ನೀ ಇಲ್ಲ ಅಂತ ಗೈಸ್ ಫೈನಲಿ ಕಾಯಿ ಸುಲ್ದಾಯ್ತು ನೋಡಿ. ಅವರಿಬ್ಬರು ಗೋಳಾಡಿದ್ರು ಆಗಲಿಲ್ಲ, ಎಷ್ಟೇ ಗೂರಾಡಿದ್ರು ಮುಗಿಸಿದೆ. ನೋಡಿ ಗಾಡೀಲಿ ಇವರೇ ಅಡುಗೆ ಮಾಡ್ತಾ ಇರೋದು. ಯಾವ ಗಾಡೀಲಾದರೂ ನೀವು ಎಷ್ಟೋ ಡ್ರೈವರ್ಗಳು ನೋಡಿರ್ತೀರ, ಆದರೆ ಮಿಕ್ಸಿ ಇಟ್ಕೊಂಡಿರೋ ಡ್ರೈವರ್ ಯಾರಾದರೂ ನೋಡಿದಿರಾ? ನೋಡಿ ಖಾರ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಮಿಕ್ಸಿಗೆ. ಆಯ್ತು ರೆಡಿ ಇದೆ. ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಅಡುಗೆಗೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಆಗಿಬಿಡುತ್ತೆ ಅಡುಗೆ. ಮಸಾಲೆ ಎಲ್ಲ ರೆಡಿ ಐತೆ. ಇದು ಹಚ್ಬಿಟ್ಟು ಮೊಟ್ಟೆ ಬಿಡ್ತಾಯಿದ್ರೆ ಒಳ್ಳೆ ಮೊಟ್ಟೆ ಸಾಂಬಾರು ರೆಡಿ. ಮೊಟ್ಟೆ ಎಲ್ಲ ಹೊಡಿತಾ ಇದ್ದೀವಿ. ಮೊಟ್ಟೆ ಎಲ್ಲ ಹೊಡೆದು ಒಂದು 10 ನಿಮಿಷ 1/4 ಗಂಟೆ ಹೀಗೆ ಮುಚ್ಚಳ ಹಾಕಿ ಕುದಿಸ್ಬಿಟ್ರೆ ಒಳ್ಳೆ ಮೊಟ್ಟೆ ಸಾಂಬಾರು ರೆಡಿ. ಊಟ ಮಾಡ್ತಾ ಇರ್ಬೋದು. ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೆ ಗುರು, ಅಷ್ಟರೊಳಗೆ ನೋಡಿ ಇನ್ನೊಂದು ಗಾಡಿ ಬಂತು. ಅವರೇ ನಮ್ಮ ಬಿಗ್ ಬಾಸು. ನೋಡ್ತಾ ಇರಿ ಹೆಂಗೆ ಬರ್ತಾರೆ ಅಂತ. ಹೀಗೆ ಎಲ್ಲ ಆಯಿತು. ಕೊನೆಗೆಲ್ಲ ತಗೊಬಂದು ಇಲ್ಲಿ ತಂದೆ ತಾಯಿ ಎಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತ ಇಲ್ಲಿ ಪಾತ್ರೆನೆಲ್ಲ ತಗೊಂಬಂದ್ವಿ. ಊಟಕ್ಕೆ ಕೋರ್ಬೇಕೀಗೆಲ್ಲ. ರೈಸೇ ಬೇಕಲ್ಲ, ಮುದ್ದೆ ಮಾಡ್ಕೊಡೋದು. ಹೌದಾ ನಮಗೆ ಮುದ್ದೆ? ಹೌದಾ ನಮ್ಗೆ ಮುದ್ದೆ ನಾವು ಮುದ್ದಿಲ್ದಾರೆ ಉಣ್ಣಲ್ಲ ಕಣ ಮಲ್ಯರು. ಅದೆಲ್ಲ ಬಿಡ ತೋರಿಸ್ಬಿಡಕ್ಕೆ ನೋಡಿ ಬೆಳಿಗ್ಗೆ ಮಾಡೇ ಇದ್ದೇ ಇರಲಿಲ್ಲ. ಊಟ ಮಾಡಬೇಕು, ಬನ್ನಿ ಎಲ್ಲ ಊಟ ಮಾಡ. ನೀನು ಬರಲಿ ಅಂತ ಸುಮ್ಮನೆ ಇದ್ದು, ಆಮೇಲೆ ಯಾಕೆ ಸರಿ ಹಾಕಲ್ಲ. ಏನು ಗುರು ಕತೆ ಇದು? ಖಾಲಿ ಗಾಡಿ ಎಲ್ಲ ಬಂದು ಮತ್ತೆ ಲೋಡಿಗೆ ಹೋದ್ವು. ಒಂದು ಗಾಡಿನೂ ಇಲ್ಲ ಇಲ್ಲಿ. ನಮ್ಮ ಗಾಡಿಗೆ ಇನ್ನೂ ಆರ್ಡ್ರೇ ಬಂದಿಲ್ಲ. 3 ದಿವಸ ಆಯಿತು ಗಾಡಿ ಲೋಡಾಗಿ ಬಂದು, ಇನ್ನೂ ಆರ್ಡ್ರ್ ಬಂದಿಲ್ಲ. ಫೋನ್ ನೋಡ್ತಾ ಗೊತ್ತಿದೆ ಗುರು. ಹಾಗೆ ನೋಡ್ತಾ ನಮ್ದು ಇನ್ನೊಂದು ಗಾಡಿ ಲೋಡಾಗಿ ಬಂತು. ನಮ್ಮದೇ ಲೋಡ್ ಇಲ್ಲದೆ 2 ದಿವಸದಿಂದ ನಾಯಿ ಹೊಡಿತಾ ಕೂತೀವಿ ಇಲ್ಲಿ ಬಂಕಲ್ಲಿ. ಓ ಸರ್, ನೀವು ಇಲ್ಲಿ ಬಂದ್ರ? ನೋಡ್ತಾ ಇರ್ಬೋದು, ಇವರೇ ನಮ್ಮ ಜಗದೀಶ್ ಅಣ್ಣವರು. ಗೈಸ್ ಅಂತೂ ಇವತ್ತು ಆರ್ಡ್ರ್ ಕೊಡಲಿಲ್ಲ. ನೋಡೋಣ, ಇವತ್ತಿನ ಕತೆ ಇವತ್ತು ಮುಗೀತು. ನಾಳೆ ಕೊಡ್ತಾರಾ ಇಲ್ವೋ ನೋಡೋಣ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.